ಮಕ್ಕಳು ಮನುಕುಲದ ಆಶಾ ಕುಸುಮಗಳು, ಮನೆಯಂಗಳ ಬೆಳಗುವ ನಂದಾದೀಪಗಳು ಎಂಬ ನುಡಿಯಂತೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಶಾಲೆಯೊಂದು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಭಾಗಿದಾರರಿಗೂ ಕೃತಜ್ಞತೆಗಳು. ಮಕ್ಕಳಿಗೆ ಆಸಕ್ತಿ ಮೂಡಿಸುವ ಚಟುವಟಿಕೆಗಳು ಕಲಿಕೆಯನ್ನು ಉತ್ತೇಜನಗೊಳಿಸುತ್ತದೆ. ವಿದ್ಯಾರ್ಥಿ ತನ್ನ ಕಲಿಕಾ ಸಮಯವನ್ನು ಶಾಲೆಯಲ್ಲಿ ಕಳೆಯುತ್ತಾನೆ. ಆತನಿಗೆ ಭೌತಿಕವಾಗಿ ಸೌಲಭ್ಯವನ್ನು ಒದಗಿಸುತ್ತಾ ಭೌತಿಕವಾಗಿ ವಿಕಾಸ ಹೊಂದಲು ಸಂಬಂಧಿಸಿದ ಎಲ್ಲ ಅಧಿಕಾರಿ ವರ್ಗದವರು, ಶಿಕ್ಷಕರು ಶ್ರಮಿಸುತ್ತಾರೆ. ಅದರಂತೆ ನಮ್ಮ ಸ್ಥಿತಿಗಾರ್ ಊರಿನ ಪ್ರಾಥಮಿಕ ಶಾಲೆ ಸಂತಸದ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿದ್ದೇವೆ. ಸುಸಜ್ಜಿತವಾದ ಕಾಂಪೌಂಡ್, ವಿಶಾಲವಾದ ಮೈದಾನ, ಕೊಠಡಿಗಳು, ವಿಜ್ಞಾನ ಹಾಗೂ ಗಣಿತದ ಪಾಠೋಪಕರಣಗಳು, ಕೈತೋಟಗಳು ಹೀಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಾ ಬರಲಾಗಿದೆ. ಇಲಾಖೆಯಿಂದ ನೀಡಿದ ಸೌಲಭ್ಯಗಳಾದ ಬಿಸಿಯೂಟ, ಕ್ಷೀರಭಾಗ್ಯ, ಮೊಟ್ಟೆ, ಸಮವಸ್ತ್ರ, ಶೂಭಾಗ್ಯ ಇವೆಲ್ಲವುಗಳನ್ನು ಸಕಾಲದಲ್ಲಿ ಒದಗಿಸುತ್ತಾ ಬಂದಿದ್ದೇವೆ. ಮಕ್ಕಳಿಗೆ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿದ್ದೇವೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸುತ್ತಾ ಬಂದಿದ್ದಾರೆ. ಓದುವ ಅಭಿಯಾನ, ಬರವಣಿಗೆ, ನಾವು ಮನುಜರು ಇತ್ಯಾದಿ 10 ಕಾರ್ಯಕ್ರಮಗಳನ್ನು ನಡೆಸುತ್ತಾ ಮಕ್ಕಳಲ್ಲಿ ಸಾಂಸ್ಕೃತಿಕ ಅಡಿಪಾಯವನ್ನು ಹಾಕುವ ಪ್ರಯತ್ನ ಮಾಡಿದ್ದೇವೆ. ಕಲಿಕಾ ಸಾಧನ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಿಸಲು ವಿವಿಧ ಸಾಧನ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದೇವೆ. ಅಂತಹ ಕಿರು ಪ್ರಯತ್ನಕ್ಕೆ ಕಾರಣರಾದ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರನ್ನು ಸ್ಮರಿಸುತ್ತಾ ಅಭಿನಂದಿಸುತ್ತಿದ್ದೇವೆ. ಧನ್ಯವಾದಗಳು. ಡಬ್ಬದಲ್ಲಿಟ್ಟಿದ್ಲು ಯಾರು ಕಾಣಬಾರದೆಂದು ಡಬ್ಬದಲ್ಲಿಟ್ಟಿದ್ಲು. ಅಲ್ಲಿಗೆ ಬಂದ ಪೆದ್ದ ಡಬ್ಬ ನೋಡಿದ, ಚೆಂಡು 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 ಎಂದು ಆಟವಾಡಿದ. ಒಂದು ದಿನ ಪೆದ್ದನ ಹೆಂಡತಿ ಕೋಡ್ಬಳೆ ಮಾಡಿದ್ಲು ಯಾರು ಕಾಣಬಾರದೆಂದು ಡಬ್ಬದಲ್ಲಿಟ್ಟಿದ್ಲು. ಅಕ್ಷರ ಬಲ್ಲವ ಅಕ್ಷರ ಬಲ್ಲವ ಶಾಲೆಗೆ ಹೊರಟರೆ ಮಗು ಶಾಲೆಗೆ ಹೊರಟರೆ ಮಗು ಕಲಿತರೆ ವಿದ್ಯೆ ನೀವು ಕಲಿತರೆ ವಿದ್ಯೆ ನೀವು ಅಕ್ಷರಗಳ ಕಾಡು
ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಹಾಗೂ ಭಾಷಣಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಹಸುರಿನ ಬನದ ಝರಿ ನದಿ ಬರೆದ ಪ್ರಕೃತಿಯ ಚೆಲುವಿನ ಚಿತ್ರ ನಿಲಯ ಗಾಳಿಯ ಉಯಿದು ಹೊಸ ಟೀಚರ್ ಅನ್ನು ಮಕ್ಕಳಿಗೆ ಪರಿಚಯಿಸಿದರು. ತುಂಗ ಅವರನ್ನು ಸರಿಯಾಗಿ ನೋಡಿದಳು. ಮೊದಲನೆಯದಾಗಿ ಆತ ವೇಷಭೂಷಣದಿಂದ ಟೀಚರರಂತೆ ಕಾಣುತ್ತಿರಲಿಲ್ಲ. ತುಂಬಾ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದರು. ಒಗೆದ ಚೌಕುಳಿಯ ಅಂಗಿ, ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು. ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲವೆಂದು ಎಷ್ಟು ಚೆನ್ನಾಗಿ ಗೊತ್ತು. ಸುಮ್ಮನೆ ಕುಳಿತರೆ ಹೊಟ್ಟೆ ತುಂಬಲಾಗದು. ಕಾರಣ ದುಡಿಮೆಯ ಅವಶ್ಯವಾಗಿ ಬೇಕೇ ಬೇಕು. ಅಂತಹ ಸತ್ಯಶುದ್ಧ ಕಾಯಕವೇ ಜೀವನದ ಮೈಲುಗಲ್ಲಾಗುತ್ತದೆ. ಅದರಿಂದ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗುತ್ತದೆ. ಇನ್ನೊಬ್ಬರ ಹಂಗಿನಲ್ಲಿರಬಾರದು. ಅದರಿಂದ ಖಂಡಿತ ಒಳ್ಳೆಯದಾಗದು. ದುಡಿದು ಬೆವರಿನ ಬೆಲೆಯನ್ನು ತೋರಿ ಗಳಿಸಬೇಕು. ಡಾಕ್ಟರ್ ಕಲಬುರ್ಗಿ ಪಂಚಮಸಾಲಿ 2A ಮೀಸಲು ಚರ್ಚೆಗೆ ಸಿದ್ಧ. ಕಾನೂನು ವಿವಿ ಘಟಿಕೋತ್ಸವ ಇಂದು. ಚೆನ್ನೈ SRM IAST ತಂಡ ಚಾಂಪಿಯನ್. KPS